ಭೂಲೋಕದ ಸ್ವರ್ಗ ಅಂತ ಕರೀತಕ್ಕಂಥ ತಾಯಿ ಶಾರದೆಯ ಮುಕುಟಮಣಿಯಾಗಿರುವ ಶಾರದೆಯ ತವರು ಮನೆ ತಾಯಿ ಭಾರತೀಯ ಮುಕುಟಮಣಿಯಾಗಿರ್ತಕ್ಕಂಥ ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಭೀಕರತೆಯ ಅಟ್ಟಹಾಸಕ್ಕೆ 27 ಭಾರತೀಯರು ಬಲಿಯಾಗಿರೋದು, ಅದರಲ್ಲಿ ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭರತ್ ಭೂಷಣ್ ನಿಧನರಾಗಿರೋದು ಬಹುಶಃ ಶಬ್ದಗಳಲ್ಲಿ ಭಯೋತ್ಪಾದನೆ ಕೃತ್ಯವನ್ನು ಖಂಡಿಸಿದರೆ, ಮಾತಿನಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರೆ ನಮ್ಗೆ ಯಾರಿಗೂ ತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಭಯೋತ್ಪಾದನೆಯ ಮೂಲ ಎಲ್ಲಿದು? ಯಾಕೆ ಭಯೋತ್ಪಾದಕರಾಗ್ತಾ ಇದ್ದಾರೆ? ಭಯೋತ್ಪಾದಕರಿಗೆ ಬಲಿಯಾದವರು ಮಾಡಿದ ತಪ್ಪೇನು? ಅವರಿಗಲ್ಲಿ ಯಾರೂ ಶತ್ರುಗಳು ಇರಲಿಲ್ಲ. ಅವರೆಲ್ಲರೂ ರಜಾ ದಿನಗಳನ್ನು ಸಂಭ್ರಮಿಸಕ್ಕೆ ಅಂತ ಹೋದವರು. ಮಕ್ಕಳ ಎದುರುಗಡೆ ತಂದೆ ತಾಯಿಯ ಹತ್ಯೆ ಆದರೆ, ಪತ್ನಿಯ ಎದುರುಗಡೆ ಪತಿಯ ಹತ್ಯೆ ಆದರೆ ಹೇಗೆ ಸಹಿಸಕ್ಕೆ ಸಾಧ್ಯ? ಇದೊಂದು ಸಹಿಸಲಾಗದ ಒಂದು ಕೆಟ್ಟ ಘಟನೆ, ಕಹಿ ಘಟನೆ. ದೇವರೇ ಈ ಭಯೋತ್ಪಾದಕರನ್ನು ಸರ್ವನಾಶ ಮಾಡು. ಕಳೆದ 25 ವರ್ಷಗಳಲ್ಲಿ ಕಾಶ್ಮೀರದಲ್ಲೇ ನಡೆದಿರುವ ಭಯೋತ್ಪಾದಕ ಚಟುವಟಿಕೆಗಳು 13,000ಕ್ಕೂ ಹೆಚ್ಚು. ಅದರಲ್ಲಿ 4,000ಕ್ಕೂ ಹೆಚ್ಚು ಜನ ನಾಗರಿಕರು ಬಲಿಯಾಗಿದ್ದರೆ 3,000ಕ್ಕೂ ಹೆಚ್ಚು ಜನ ಸೈನಿಕರು ಬಲಿಯಾಗಿದ್ದಾರೆ ಭಯೋತ್ಪಾದಕರ ಕೃತ್ಯದಲ್ಲಿ ಕಳೆದ 25 ವರ್ಷಗಳಲ್ಲಿ. ಇವರಿಗೆ ತರಬೇತಿ ಕೊಡುವ ಕಿರಾತಕರು ಯಾರು? ಯಾವ ಕಾರಣಕ್ಕೆ ಇವರು ಭಯೋತ್ಪಾದಕರಾಗಿದ್ದಾರೆ? ನಿನ್ನೆ ನಡೆದ ಘಟನೆಯಲ್ಲಿ ಹೆಸರು ಕೇಳಿ ಕೊಂಡಿದ್ದಾರ್ರಿ. ಒಬ್ಬೊಬ್ಬನ ಹೆಸರು ಕೇಳಿಕೊಂಡಿದ್ದಾರೆ. ಕಲ್ಮ ಓದಕ್ಕೆ ಬರದೇ ಇದ್ದವನ್ನ ಹೊಡೆದು ಹಾಕಿದ್ದಾರೆ. ಒಬ್ಬರು ಪ್ರೊಫೆಸರ್ ಹೇಳಿದರು, ಭಟ್ಟಾಚಾರ್ಯ ಅಂಥೇಳಿ, ನಾನು ಕಲ್ಮ ಓದಿ ಬಚಾಬಾದೆ ಅಂಥೇಳಿ. ಅಂದರೆ ಇವ್ರ ಹಿನ್ನೆಲೆ ಸ್ಪಷ್ಟ ಇದೆ. ನಾವಿನ್ನೂ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಭಾರತ ಉಳಿಯಕ್ಕೆ ಸಾಧ್ಯ ಇಲ್ಲ. ಸನಾತನ ಧರ್ಮ ಉಳಿಯಕ್ಕೆ ಸಾಧ್ಯ ಇಲ್ಲ. ಭಾರತೀಯತೆ ಉಳಿಯಕ್ಕೆ ಸಾಧ್ಯ ಇಲ್ಲ. ವಿಶ್ವ ಒಂದು ಕುಟುಂಬ ಅಂತ ಹೇಳಿದಂಥ, ಆ ರೀತಿ ವಿಶ್ವವನ್ನು ಒಂದು ಕುಟುಂಬ ಅಂಥೇಳಿ ಸಂಬಂಧಗಳ ಮೇಲೆ ಕಟ್ಟಬೇಕು ಅಂಥೇಳಿ ಹೇಳಿದಂಥ ವೇದಗಳನ್ನು ಕೊಟ್ಟ ನಾಡಿದು. ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ಮಂತ್ರವನ್ನು ಸಾರಿದ ನಾಡಿದು. ಯಾಕೆ ಈ ಭಯೋತ್ಪಾದಕರಿಲ್ಲಿ ಮತ್ತೆ 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 ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇದ್ದಾರೆ? ಏಳನೇ ಶತಮಾನದಲ್ಲಿ
ಭಾರತದ ಮೇಲೆ ಗಜ್ವಾಯಿ ಹಿಂದ್ ಹೆಸರಿನಲ್ಲಿ ಪತ್ವ ಹೊರಡಿಸಿದ್ರು. ಅವ್ರ ದಾರಿ ಮತ್ತು ಗುರಿ ಸ್ಪಷ್ಟ ಇದೆ ಅವರಿಗೆ. ನಾವು ಭ್ರಮೆಯಲ್ಲಿದ್ದೀವಿ. ಅವ್ರ ಉದ್ದೇಶ ಹಿಂದೂಸ್ತಾನವನ್ನು ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡಬೇಕು ಅನ್ನುವಂಥ ಪತ್ವದ ಹಿನ್ನೆಲೆಯಿಂದಲೇ ಪ್ರಾರಂಭ ಆದ ದಾಳಿ ನಮ್ಮ ದೇಶದ ಮೇಲೆ. 1-2 ದಾಳಿ ನಡೀಲಿಲ್ಲ, ಸಾವಿರಾರು ದಾಳಿಗಳು ನಡೆದಿದ್ದಾವೆ. ಮತ್ತು ಅವರೇನು ಬರೀ ಸಾಮ್ರಾಜ್ಯ ವಿಸ್ತರಣೆಗೆ ಬಂದರು ಅಂತ ಅನ್ಕೋಬೇಡಿ. ಅವ್ರ ಉದ್ದೇಶ ಇದ್ದಿದ್ದು ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕೆ. ಅವ್ರ ಉದ್ದೇಶ ಇದ್ದಿದ್ದು ಭಾರತೀಯತೆಯನ್ನು ನಾಶ ಮಾಡೋದು. ಅವ್ರ ಉದ್ದೇಶ ಬರೀ ರಾಜಕೀಯ ಅಧಿಕಾರ ಹಿಡಿಯೋದಾಗಿರಲಿಲ್ಲ. ಇದರ ಪರಿಣಾಮ ನಾವು ನಮ್ಮದೇ ಭೂಭಾಗವನ್ನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಫ್ಘಾನಿಸ್ತಾನ ಅಂತೀವಿ. ಒಂದು ಕಾಲದಲ್ಲಿ 100ಕ್ಕೆ 100 ಸನಾತನ ಧರ್ಮವೇ ಇದ್ದಂಥ ಬಾಮಿಯಾನ್ನಲ್ಲಿ ನಗ್ನಗ್ತಾ ಬುದ್ಧ ನಿಂತಿದ್ದ. ಆ ಬುದ್ಧನನ್ನು ಸಹಿಸ್ಕೊಳ್ಳಿಲ್ಲ, ನಮ್ಗೆ ಅರ್ಥ ಆಗಲಿಲ್ಲ. ನಮಗೆ ಬಾಮಿಯಾನ್ ಬುದ್ಧನನ್ನು ಪಿರಂಗಿ ಇಟ್ಟು ಉಡಾಯಿಸಿದ್ರು. ಯಾಕೆ ಉಡಾಯಿಸಿದ್ರು? ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿದ್ದಂಥ ಸ್ಥಳ ಅದು. ಆದರೆ ಯಾಕೆ ಪಿರಂಗಿ ಇಟ್ಟು ಉಡಾಯಿಸಿದ್ರು? ಅವ್ರ ಉದ್ದೇಶ ಸ್ಪಷ್ಟ ಇದೆ. ನೈನ್ಟೀನ್ 47ನಲ್ಲಿ ಭಾರತ ವಿಭಜನೆ ಆಯಿತು. ಯಾಕೆ ವಿಭಜನೆ ಮಾಡಿದ್ರು? ಅವ್ರ ಉದ್ದೇಶ ಸ್ಪಷ್ಟ ಇದೆ. ನಾವು ಗೊಂದಲದಲ್ಲಿದ್ದೀವಿ. ಅವರು ಜಗತ್ತನ್ನು ಎರಡಾಗೇ ನೋಡೋದು, ಒಂದು ಇಸ್ಲಾಂ ಮತ್ತು ಇಸ್ಲಾಮೇತರರು. ನೀವು ಗೌಡ ಅಂತಾರು ಹೇಳ್ಕೊಳ್ಳಿ, ಲಿಂಗಾಯತ ಅಂತಾರು ಹೇಳ್ಕೊಳ್ಳಿ, ಬ್ರಾಹ್ಮಣ ಅಂತಾರು ಹೇಳ್ಕೊಳ್ಳಿ, ತಮಿಳು ಅಂತೇಳಿ, ಕೇರಳ ಅಂತೇಳಿ, ಮಲಯಾಳಿ ಅಂತೇಳಿ, ಕನ್ನಡಿಗ ಅಂತೇಳಿ, ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಆದರೆ ಅವ್ರ ದೃಷ್ಟಿಗೆ ಆ ಭಯೋತ್ಪಾದಕರ ಯಾವ ಭಯೋತ್ಪಾದನೆ ಮಾಡಿದಾರೋ ಅವ್ರ ದೃಷ್ಟಿಯಲ್ಲಿ ಇವನು ಮುಸ್ಲಿಂ ಹೌದೋ ಅಲ್ವೋ ಅಷ್ಟೇ. ಅದೇ ಕಾರಣಕ್ಕೆ ಭಾರತ ವಿಭಜನೆ ಆಯಿತು. ವಿಭಜಿತ ಭಾರತ ವಿಭಜನೆ ಸಂದರ್ಭದಲ್ಲಿ ಹಾಗೆ ಆಯಿತು ಅಂತ ಅನ್ಕೋಬೇಡಿ. ಸುಖಪ್ರಸವ ಆಗಲಿಲ್ಲ. ಅದು 40 ಲಕ್ಷ ಜನಕ್ಕೂ ಹೆಚ್ಚು ಜನರ ಮಾರಣ ಹೋಮ ಮತೀಯ ಕಾರಣಕ್ಕಾಯಿತು. ಕೋಟ್ಯಾಂತರ ಜನ ನಿರ್ವಸಿತರಾದರು. ಇರೋ ಭಾರತಕ್ಕಾದರೂ ನೆಮ್ಮದಿ ಬಂತ ಅಂದರೆ ಇರೋ ಭಾರತಕ್ಕೂ ನೆಮ್ಮದಿ ಕೊಡಲಿಲ್ಲ ಭಯೋತ್ಪಾದನೆ ಕಾರಣಕ್ಕೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ನಾವಿಲ್ಲಿ ಶಾರದೆಯ ಸ್ತುತಿಯನ್ನು ಹಾಡ್ತೇವೆ. ಆಕೆ ತವರ ಮನೆಯಲ್ಲಿ ಆಕೆ ಮತ್ತು ಆಕೆಯನ್ನು ಆರಾಧಿಸುವಂಥ ಮಕ್ಕಳು ನಿರ್ವಸಿತರಾಗುವಂಥ ದುಸ್ಥಿತಿ ಸ್ವತಂತ್ರ ಭಾರತದಲ್ಲಿ ಬಂತು ಭಯೋತ್ಪಾದನೆ ಕಾರಣಕ್ಕೆ. ಆ ಭಯೋತ್ಪಾದಕರು ಪ್ರಚೋದನೆ ಪಡೆದಿದ್ದು ಗಜನಿ, ಗೋರಿ, ಔರಂಗಜೇಬ್, ಟಿಪ್ಪು ಇವರು ಯಾವುದರಿಂದ ಪ್ರಚೋದನೆ ಪಡೆದ್ರು ಅದೇ ಮೂಲದಿಂದ ಇವರೆಲ್ಲರೂ ಪ್ರಚೋದನೆ ಪಡೆದ್ರು. ನಿನ್ನೆ ಪೆಹಲ್ಗಾವ್ನಲ್ಲಿ 6 ವರ್ಷದ ಹಿಂದೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿದವರು ಕೂಡ ಗಜನಿ, ಗೋರಿ ಯಾವ ಮೂಲದಿಂದ ಪ್ರಚೋದನೆ ಪಡೆದ್ರು ಅದೇ ಮೂಲದಿಂದ ಪ್ರಚೋದನೆ ಪಡೆದಿದ್ದಾರೆ. ನಾವು ಇದನ್ನು ಬಿಡಿ ಬಿಡಿ ಘಟನೆ ಅಂತ ಭಾವಿಸಬಾರ್ದು. ಕರಾಳ ಪೈಚಾಚಿಕ ಕೃತ್ಯದ ಮುಂದುವರೆದ ಭಾಗ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲಿವರೆಗೂ ಇಸ್ಲಾಂ ಮತ್ತು ಜಾಗತಿಕವಾಗಿ ಅದರ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಇದನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳುವ ಸತ್ಯದ ಮಾತುಗಳು ಕೆಲವರಿಗೆ ಅಪತ್ಯ ಅಂತ ಅನಿಸ್ಬೋದು, ಕಹಿ ಅಂತ ಅನಿಸ್ಬೋದು. ಅದರ ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಎಲ್ಲಿವರೆಗೂ ಯಾವ ಮತಗಳು ಇಂಟಾಲರೆನ್ಸನ್ನು ಹೊತ್ಕೊಂಡು ಹುಟ್ಟಿರೋದು ಮಾತ್ರ ಅಲ್ಲ, ಆ ಇಂಟಾಲರೆನ್ಸನ್ನು ಮುಂದುವರಿಸ್ತಾ ಹೋಗ್ತಾವೋ ಅಲ್ಲಿವರೆಗೂ ಜಗತ್ತಿಗೆ ನೆಮ್ಮದಿ ಸಾಧ್ಯ ಇಲ್ಲ. ಹಮಾಸ್ನ ಉಗ್ರರು ಸತ್ರೆ
ಇಸ್ಲಾಮಿಕ್ ಬ್ರದರ್ಹುಡ್ ಹೆಸರಿನಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡುವಂಥವ್ರು ನಾಪತ್ತೆ ಆಗಿದ್ದಾರೆ. ಈಗ ಇಸ್ರೇಲ್ನಲ್ಲಿ ಭಯೋತ್ಪಾದಕರ ಸತ್ರೆ ಮಾತ್ರ ಇವರಿಗೆ ನೆನಪು ಬರುತ್ತೆ, ಆದರೆ ಇಲ್ಲಿ ನಾಗರಿಕರ ಸತ್ರೆ ಅವ್ರ ಕಣ್ಣಲ್ಲಿ ನೀರು ಬರಲ್ಲ. ಇಂಥ ವ್ಯಾಘ್ರರಿದಾರಲ್ಲ, ಇಲ್ಲೇ ಇದ್ದು ಅಂಥವ್ರ ಬಗ್ಗೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಈ ಸಾವು ವ್ಯರ್ಥ ಆಗಬಾರ್ದು. ಇವತ್ತು ಕ್ಯಾಂಡಲ್ ಮಾರ್ಚ್ ಮಾಡಿ ನಾಳೆ ಮರ್ತರೆ ಪುಲ್ವಾಮಾದಲ್ಲಿ ನಡೆದಿದ್ದು, ಪೆಹಲ್ಗಾಮ್ನಲ್ಲಿ ನಡೆದಿದ್ದು, ಬೆಂಗಳೂರಿಗೆ ಬರಲಿಕ್ಕೆ, ಮಂಗಳೂರಿಗೆ ಹಬ್ಬೋದಕ್ಕೆ, ಮೈಸೂರನ್ನ ನಾಶ ಮಾಡೋದಕ್ಕೆ, ಚಿಕ್ಕಮಗಳೂರಿಗೆ ಬರೋದಕ್ಕೆ ಬಹಳ ಕಾಲ ಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದ ಅವಶ್ಯಕತೆ ಇದೆ. ಇವರು ಹತ್ಯೆ ಮಾಡಿದಂಥ ಭಯೋತ್ಪಾದಕರನ್ನ, ಭಯೋತ್ಪಾದಕರಿಗೆ ನೆಲೆ ಕೊಟ್ಟವ್ರನ್ನ, ಭಯೋತ್ಪಾದಕರ ಬೆಂಬಲಿಸಿ ರಾಜಕಾರಣ ಮಾಡ್ತಿರೋರನ್ನ ಕ್ಷಮಿಸಿದ್ರೆ ದೇವರು ಮೆಚ್ಚೋದಿಲ್ಲ ಮತ್ತು ದೇಶವೂ ಉಳಿಯೋದಿಲ್ಲ. ಕೆಲವು ರಾಜಕೀಯ ನಾಯಕರ ಹೇಳಿಕೆಯನ್ನು ನಾನು ಗಮನಿಸಿದೆ, ಈ ಸಂದರ್ಭದಲ್ಲಿ ಹೇಳಬಾರದು ಅಂತ ಅಂದ್ಕೊಂಡೆ. ಅವನು ಹೇಳ್ತಾನೆ, ಹಿಂದುತ್ವದ ಕಾರಣಕ್ಕೆ ಭಯೋತ್ಪಾದನೆ ಆಗಿದೆಯಂತೆ. ಅಂದರೆ ಜಗತ್ತಿನಲ್ಲಾಗುವ ಭಯೋತ್ಪಾದನೆಗೆ ಹಿಂದುತ್ವ ಕಾರಣನಾ? ಸಿರಿಯಾದಲ್ಲಿ, ಇಸ್ರೇಲ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ ನಮ್ಮ ಸಂವಿಧಾನ ಉಳಿಯಲ್ಲ. ನಾವು ಅಂಬೇಡ್ಕರ್ ಜಯಂತಿ ಮಾಡಕ್ಕಾಗಲ್ಲ, ಬಸವ ಜಯಂತಿ ಮಾಡಕ್ಕಾಗಲ್ಲ, ಕನಕದಾಸ ಜಯಂತಿ ಮಾಡಕ್ಕಾಗಲ್ಲ, ಕುವೆಂಪು ಉತ್ಸವ ಮಾಡಕ್ಕಾಗಲ್ಲ, ಕೆಂಪೇಗೌಡ ಜಯಂತಿ ನಡೆಸಕ್ಕಾಗಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ಅವ್ರ ದೃಷ್ಟಿಯಲ್ಲಿ ಹರಾಮ್. ಅವ್ರ ದೃಷ್ಟಿಯಲ್ಲಿ ಹರಾಮ್ ಇದೀವಿ, ಯಾವುದನ್ನು ಮಾಡಕ್ ಅವಕಾಶ ಇಲ್ಲ. ಇದೆಲ್ಲ ಹರಾಮ್. ನಾವು ಜಗಳ ಆಡ್ತಾ ಇದ್ದೀವಿ ಜಾತಿ ಹೆಸರಿನಲ್ಲಿ, ನಾವು ಜಗಳ ಆಡ್ತಾ ಇದ್ದೀವಿ ಭಾಷೆ ಹೆಸರಿನಲ್ಲಿ. ಈಗ ಒಂದಾಗದೇ ಇದ್ರೆ ಉಳಿಗಾಲ ಇಲ್ಲ ಅನ್ನೋಂತ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಒಂದಾಗಿ ಈ ದೇಶ ಎದುರಿಸ್ತಾ ಇದ್ರೆ ಭಯೋತ್ಪಾದಕರಿಗೆ ಭಾರತವೇ ಬಲಿಯಾಗಬೇಕಾದಂತ ಪರಿಸ್ಥಿತಿ ಬರುತ್ತೆ. 27 ಜನ ಹತ್ಯೆಗಳಿಗಾದವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಆ ಭಯೋತ್ಪಾದಕರನ್ನ ಅವರು ನಂಬುವ ಹೋರಾಟಕ್ಕೆ ಕಳಿಸದೇ ಇದ್ರೆ, ಹೋರಾ ಯಾತ್ರೆಗೆ ಕಳಿಸದೇ ಇದ್ರೆ ನೆಮ್ಮದಿ ಸಿಗಕ್ಕೆ ಸಾಧ್ಯ ಇಲ್ಲ. ಶ್ರದ್ಧಾಂಜಲಿ ಪರಿಪೂರ್ಣ ಆಗೋದಿಲ್ಲ. ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ನಿಮ್ಮ ಹತ್ರ ದೇಶದ ಜನ ಅಪೇಕ್ಷೆ ಪಡೋದು, ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿರೋದು, ನೈ ಬೋಲೆಂಗೆ ನೈ ಚೋಡೆಂಗೆ ಅನ್ನುವ ನಿಮ್ಮ ಮಾತಿನ ಮೇಲೆ ನೀವು ಮರೆಯೋದಿಲ್ಲ ಅನ್ನುವಂಥ ವಿಶ್ವಾಸದಿಂದ, ಅವ್ರನ್ನ ಬಿಡೋದಿಲ್ಲ ಅನ್ನುವಂತ ನಂಬಿಕೆಯಿಂದ ಹುಡುಕಿ ಅವ್ರನ್ನ ಊರ ಯಾತ್ರೆಗೆ ಕಳಿಸ್ತೀರಿ ಅನ್ನುವಂತ ವಿಶ್ವಾಸದಿಂದ ಹಾಗೆ ಕಳಿಸಿದಾಗ ಮಾತ್ರ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಮನೆತನದ ಕಷ್ಟ ಎಷ್ಟಿರ್ಬೋದು. ಮಗ 97% ಮಗನಿಗೋಸ್ಕರ ಹೋಗ್ತಾರೆ. ಮಗನ ಕರ್ಕೊಂಡು ಹೋಗಿದ್ರೆ ಅವನು ಹೆಂಗ್ ಸಂಭ್ರಮ ಪಡ್ತಾನಿಲ್ಲ, ಹೆಂಗ್ ಸಂಭ್ರಮ ಪಡ್ತಾನೆ ಹೇಳಿ. ನಾನು 97% ಬಂದಿದ್ದು ನಮ್ಮ ಅಪ್ಪ ಕಾಶ್ಮೀರ ಕರ್ಕೊಂಡು ಹೋದ. ನಮ್ಮ ಅಪ್ಪನೇ ಕಳ್ಕೊಳ್ಬೇಕಾಯ್ತು ಅಂತಂದ್ರೆ ಹೇಗೆ ನೆಮ್ಮದಿ ಬರಕ್ಕೆ ಸಾಧ್ಯ? ನಿಮ್ಮ ಒಬ್ಬೊಬ್ಬರ ಕಥೆ ಇರ್ತದೆ. ಮದುವೆಯಾಗ 15 ದಿನ ಆಗಿಲ್ಲ,
ವೈದವ್ಯ ಪ್ರಾಪ್ತಿಯಾಗಿದೆ ಭಯೋತ್ಪಾದಕ ಕಾರಣದಿಂದ. ಬೇಗ ಸಹಿಸಕ್ಕೆ ಸಾಧ್ಯ ಇದನ್ನ, ಬೇಗ ಸಹಿಸಕ್ಕೆ ಸಾಧ್ಯ ಹೇಳಿ. ಎಷ್ಟು ದಿನ ಇನ್ನು ಸಮಾಧಾನವಾಗಿರ್ಬೇಕು? ಯಾಕೆ ಸಮಾಧಾನವಾಗಿರ್ಬೇಕು? ಇನ್ನೆಷ್ಟು ಬಲಿಬೇಕು ಭಯೋತ್ಪಾದಕರಿಗೆ? ಕಡೆಯದಾಗ ಒಂದು ಮಾತು, ಎಲ್ಲೋ ದೂರದಲ್ಲಿ ಕಾಶ್ಮೀರದಲ್ಲಿ ಆಗಿರೋದು ಅಂತ ಮೈ ಮಾಡ್ತಾರೆ. ನಮ್ಮ ಮನೆ ಬಾಗಿಲು ಬರೋಕ್ಕೆ ಬಹಳ ಕಾಲ ಇಲ್ಲ. ಅವ್ರು ಬಂದೋದ್ರಿಂದ ಅವ್ರು ಸ್ಪಷ್ಟವಾದ ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಅಜೆಂಡಾವನ್ನು ಈಡೇರಿಸ್ತಾನೆ ಬಂದಿದ್ದಾರೆ. ಅಜೆಂಡಾದ ಪರಿಣಾಮನೇ ಗಾಂಧಾರ ಅಫ್ಘಾನಿಸ್ತಾನ ಆಯಿತು, ಅಜೆಂಡಾದ ಪರಿಣಾಮನೇ ಸಿಂಧು ಪಾಕಿಸ್ತಾನ ಆಯಿತು, ಅಜೆಂಡಾದ ಪರಿಣಾಮನೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಓಡಿಸ್ತಾ ಇದ್ದಾರೆ. ಅಜೆಂಡಾದ ಪರಿಣಾಮನೇ ಕಾಶ್ಮೀರದ ಭಯೋತ್ಪಾದನೆ, ಅಜೆಂಡಾದ ಪರಿಣಾಮನೇ ಪಶ್ಚಿಮ ಬಂಗಾಳದಲ್ಲಿ ದೌರ್ಜನ್ಯ, ಅಜೆಂಡಾದ ಪರಿಣಾಮನೇ ಸಂವಿಧಾನ ಒಪ್ಪದೇ ಇರುವಂತಹ ಮಾನಸಿಕತೆ, ಅಜೆಂಡಾದ ಪರಿಣಾಮನೇ ಭಯೋತ್ಪಾದನೆ ಪ್ರಜಾಪ್ರಭುತ್ವವನ್ನು ಒಪ್ಪದೇ ಇರುವಂತಹ ಮಾನಸಿಕತೆ, ಅಜೆಂಡಾದ ಪರಿಣಾಮನೇ ಅನೇಕ ಹೆಸರುಗಳ ಜಿಹಾದ್ಗಳು. ಇದನ್ನು ಅರ್ಥ ಮಾಡಿಕೊಳ್ಳದೆ ಇದ್ರೆ, ನಾವು ಸ್ವಾರ್ಥದಲ್ಲಿ ಮುಳುಗಿದ್ರೆ ಭವಿಷ್ಯದಲ್ಲಿ ನಮ್ಮ ಒಂದಿನ ಮಂಜುನಾಥ ಕುಟುಂಬದ ರೀತಿಯಲ್ಲಿ ಪರಿತಪಿಸಬೇಕಾದ ಸ್ಥಿತಿ ಬರುತ್ತೆ. ಪರಿತಪಿಸೋದಕ್ಕೆ, ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಯಾರೂ ಇರೋದಿಲ್ಲ. ನಮ್ದು ಒಂದಿನ ಭರತ್ಭೂಷಣ್ ಪರಿಸ್ಥಿತಿ ಬರುತ್ತೆ, ನಮ್ದು ಒಂದಿನ ಮಧುಸೂದನ್ ಪರಿಸ್ಥಿತಿ ಬರುತ್ತೆ. ಆಗ ಆಗಬಾರದು ಅಂತಿದ್ರೆ ಒಟ್ಟಾಗಿ ಒಂದಾಗಿ ಈ ಭಯೋತ್ಪಾದಕರ ವಿರುದ್ಧ ನಿಲ್ಲಬೇಕಾದ ಅವಶ್ಯಕತೆ ಇದೆ. ನಾನು ಕೇಳಿದ್ದೀನಿ ಕೆಲವರಿಗೆ ಭಯೋತ್ಪಾದನೆ ಜಾತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.